ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸಿಟಿ ರವಿ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ. 3 ದಿನಗಳ ಬಳಿಕ ಕಾಣಿಸಿಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್. ಕಚೇರಿಯಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡಿ ಅಹವಾಲು ಆಲಿಸಿದ ಸಚಿವೆ. ಮೇಲ್ಮನೆಯಲ್ಲಿ ಈ ರೀತಿ ಆಗಬಾರ್ದಾಗಿತ್ತು. ಇಂತಹ ಘಟನೆ ಮರುಕಳಿಸಬಾರದು. ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಸಂತತಿ ಎನ್ನುತ್ತಾ ಬಿಜೆಪಿಗರ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿ. ಸದನದಲ್ಲಿ ಹೆಣ್ಣು ಮಗಳ ಕುರಿತು ಮಾತನಾಡೋದು ಸರಿನಾ? ಮಹಿಳಾ ಶಾಸಕಿಯನ್ನ ಅವಮಾನ ಮಾಡೋದು ಅವರ ಸಂಸ್ಕೃತಿನಾ? ಸಿಟಿ ರವಿ ವಿರುದ್ಧ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಗೌರವ ವಂದನೆ ಸ್ವೀಕರಿಸಿ ತೆರಳಿದ ಸಿಎಂ. ಗೌರವ ವಂದನೆ ಬಳಿಕ ತೆರಳುವಾಗ ಆಯ ತಪ್ಪಿದ ಸಿದ್ದರಾಮಯ್ಯ. ಆಯ ತಪ್ತಾ ಇದ್ದಂತೆ ಸಿದ್ದರಾಮಯ್ಯ ಕೈ ಹಿಡಿದ ಡಿಸಿ ಫೌಜಿಯಾ ತಬಸ್ಸುಂ. ರಾಜಕೀಯ ಸಿಟ್ಟಿನ ಮಧ್ಯೆ ಒಟ್ಟಿಗೆ ಕಾಣಿಸಿಕೊಂಡ ಬದ್ಧ ವೈರಿಗಳು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವೇದಿಕೆ ಹಂಚಿಕೊಂಡ ಚಲುವರಾಯಸ್ವಾಮಿ ಕುಮಾರಸ್ವಾಮಿ. ಕಾಂಗ್ರೆಸ್ ಸಚಿವನ ಕೆಲಸವನ್ನ ಸ್ಮರಿಸಿದ ಎಚ್ಡಿಕೆ. ಮೂರು ದಿನಗಳಿಂದ ನಡೀತಾ ಇದ್ದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ. ಕಸಾಪದಿಂದ 6 ಪ್ರಮುಖ ನಿರ್ಣಯಗಳ ಜಾರಿಗೆ ಮನವಿ. ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮ ಜಾರಿಗೆ ಒತ್ತಾಯ. ಓಲ್ವಾ ಕಾರು ಅಪಘಾತ ಪ್ರಕರಣ. ಕಾರಿನಲ್ಲಿ ಚಂದ್ರಂ ಕುಟುಂಬ ತೆರಳುವ ವಿಡಿಯೋ ಲಭ್ಯ. ನೆಲಮಂಗಲ ಟೋಲ್ನಲ್ಲಿ ಪಾಸ್ ಆಗಿರೋ ಕಾರು. ಹೊಸ ವರ್ಷಾಚರಣೆಗೆ ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ನಿರ್ಬಂಧ. ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ 2025ರ ಜನವರಿ 1ರ 6 ಗಂಟೆವರೆಗೂ ನಿಷೇಧ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ. ಜನವರಿ 26ರ ಗಣರಾಜ್ಯೋತ್ಸವಕ್ಕೆ ಕರ್ನಾಟಕದ ಸ್ತಬ್ಧ ಚಿತ್ರ ಆಯ್ಕೆ. ಕರ್ತವ್ಯ ಪಥದಲ್ಲಿ ವಿಜೃಂಭಿಸಲಿದೆ ಕರುನಾಡಿನ ಟ್ಯಾಬ್ಲೋ. ಅಧಿಕೃತವಾಗಿ ಘೋಷಿಸಿದ ಕೇಂದ್ರದ ರಕ್ಷಣಾ ಇಲಾಖೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ನಗರದಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ. ಗದಗ್ನಲ್ಲಿ ಅನ್ನದಾತರಿಗೆ ಫಾರಿನ್ ಹಕ್ಕಿಗಳ ಕಾಟ. ಬೆಳೆದ ಬೆಳೆಗಳನ್ನೆಲ್ಲ ನಾಶ ಮಾಡುತ್ತಿರೋ ವಿದೇಶದಿಂದ ವಲಸೆ ಬಂದಿರೋ ಪಕ್ಷಿಗಳು. ಸಾಲ ಸೂಲ ಮಾಡಿದ ರೈತರಿಂದ ಪರಿಹಾರಕ್ಕೆ ಆಗ್ರಹ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ. ರಾಜ್ಯದಿಂದ ವಿಶೇಷ ರೈಲು ವ್ಯವಸ್ಥೆ. ಮೈಸೂರಿನಿಂದ ವಿಶೇಷ ಏಕಮುಖ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ದೆಹಲಿ ಟ್ಯಾಬ್ಲೋ ತಿರಸ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಅರವಿಂದ್ ಕೇಜ್ರಿವಾಲ್ ರಣರಣ. ದೆಹಲಿಯ ಜನರನ್ನ ಯಾಕೆ ದ್ವೇಷಿಸ್ತೀರಿ ಅಂತ ಆಪ್ ಮುಖ್ಯಸ್ಥ ಕೆಂಡ. ಹೊಸ ವರ್ಷದ ಹೊತ್ತಲ್ಲಿ ಅಸ್ಸಾಂ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. 20 ಕೋಟಿ ಮೌಲ್ಯದ ಮಾದಕ ವಸ್ತು ಜಪ್ತಿ. 60,000 ಯಾಬಾ ಯಾತ್ರೆ. 125 ಗ್ರಾಂ ಹೆರಾಯಿನ್ ಸೀಸ್. ಚಿತ್ರದುರ್ಗದಲ್ಲಿ ಮ್ಯಾಕ್ಸ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್. ಸುದೀಪ್ರನ್ನ ನೋಡಲು ಮುಗಿಬಿದ್ದ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳ ನೂಕಾಟಕ್ಕೆ ಕಿತ್ತು ಹೋದ ಹೋಟೆಲ್ ಗೇಟ್. ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಮಹಿಳಾ ತಂಡ ಗೆಲುವು. ಮೊದಲ ಏಕದಿನ ಪಂದ್ಯದಲ್ಲಿ 211 ರನ್ಗಳಿಂದ ಭರ್ಜರಿ ಜಯಭೇರಿ. 91 ರನ್ಗಳನ್ನು ಬಾರಿಸಿ ಮಿಂಚಿದ ಸ್ಮೃತಿ ಮಂದಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.